ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ನಮಸ್ತೆ ಕರ್ನಾಟಕ. ನನ್ನ ಹೆಸರು ಕೃತಿಕಾ ಅಂತ. ನಾನು ಟ್ರಾನ್ಸ್ಜೆಂಡರ್ ಮಹಿಳೆ ಅಂತ ಗುರುತಿಸ್ಕೊತೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಇವತ್ತು ನವೆಂಬರ್ 1 ನಮ್ಮೆಲ್ಲ ಕರ್ನಾಟಕ ಜನತೆಗೆ ಸಂತಸದ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ರಾಜ್ಯೋತ್ಸವ. ಎಲ್ಲ ಕರ್ನಾಟಕ ಜನತೆಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ವಿಷಯ ಏನಂದ್ರೆ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಬಳಸೋದೇ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ನಾವು ನೋಡ್ಬೇಕಾದ್ರೆ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಅಂಗಡಿಗಳಾಗಿರ್ಬೋದು, ವಾಣಿಜ್ಯ ಅಂಗಡಿಗಳಾಗಿರ್ಬೋದು, ಇದರಲ್ಲಿ ನೇಮ್ಸ್, ಕ್ಯಾಪ್ಷನ್ಸ್, ಹೆಸರುಗಳನ್ನ ಹೈಲೈಟ್ ಮಾಡಿ ತುಂಬಾ ಇಂಗ್ಲಿಷ್ ಅಲ್ಲೇ ಬಳಸ್ತಿದ್ದೀರಾ. ಸೊ 60% ಕನ್ನಡನ ಬಳಸಿ, 40% ಇಂಗ್ಲಿಷ್ ನ ಬಳಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪರಭಾಷೆಗಳನ್ನ ಗೌರವಿಸೋಣ, ಆದ್ರೆ ನಮ್ಮ ಭಾಷೆ ಮೇಲೆ ಹೆಮ್ಮೆ ಇರ್ಲಿ, ನಮ್ಮ ಭಾಷೆ ಗೌರವ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇವಾಗ ತುಂಬಾ ಬೇರೆ ಭಾಷೆಗಳನ್ನ ಮಾತಾಡೋದು, ತುಂಬಾ ಬೇರೆ ಭಾಷೆಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋದು, ಇದನ್ನ ನಾನು ನೋಡ್ದಂಗೆ ದಯವಿಟ್ಟು ಅದನ್ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದ್ರೆ ನಮ್ಮ ಭಾಷೆ, ನಮ್ಮ ಒಂದು ಪ್ರೀತಿ ಒಲವು ನಮ್ಗೆ ನಮ್ಮ ಭಾಷೆ ಮೇಲೆ ಯಾವತ್ತೂ ಇರಬೇಕು. ಯಾಕಂದ್ರೆ ಕನ್ನಡ ತಾಯಿಯ ಮಣ್ಣಿನ ಮೇಲೆ ನಾವು ಜೀವಿಸ್ತಾ ಇದ್ದೀವಿ. ಸೊ ಅದಕ್ಕೆ ಚಿರಋಣಿ ಆಗಿರ್ಬೇಕು. ಕನ್ನಡನ ಬಳಸಿ, ಕನ್ನಡನ ಉಳಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಸಂಭಾಷಣೆಯಲ್ಲಾಗಿರ್ಬೋದು, ನಮ್ಮ ದಿನಚರಿಯಲ್ಲಾಗಿರ್ಬೋದು, ನಮ್ಮ ಮಾಡುವಂತ ಕೆಲಸಗಳಲ್ಲಾಗಿರ್ಬೋದು ಕನ್ನಡನ ಬೆಳೆಸಿ. ಕನ್ನಡ ಅಂತ ಬಳಸಿ ಬರೀ ಬರವಣಿಗೆಯಲ್ಲಿದ್ರೆ ಸಾಲದು, ನಮ್ಮ ಒಂದು ಕಾರ್ಯರೂಪದಲ್ಲಿ ನಾವು ಕನ್ನಡ ಹೆಮ್ಮೆಯ ತನನ ನಾವು ತೋರಿಸ್ಬೇಕು. ನಮ್ಮ ತನನ ನಾವೆಲ್ಲೂ ಬಿಟ್ಕೊಡ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕದ ಮಣ್ಣಲ್ಲಿ ನಾವಿದ್ದೀವಿ, ಕನ್ನಡದ ಋಣದಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಕನ್ನಡವನ್ನ ಯಾವುದೇ ರೀತಿನೂ ಡಿಗ್ರೇಟಿವ್ ಮಾಡದೆ ದಯವಿಟ್ಟು ಎಲ್ಲರೂ ಕನ್ನಡನ ಬಳಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಟ್ಲೀಸ್ಟ್ 60% ಆದ್ರೂ ಕನ್ನಡನ ಬಳಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೇ ನೋಡಿದ್ರು ಬರೀ ಇಂಗ್ಲಿಷ್ ಅಲ್ಲೇ ಪೋಸ್ಟರ್ಗಳಾಗಿರ್ಬೋದು, ಪಾಂಪ್ಲೆಟ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ವಿಷಯನ, ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ತುಂಬಾ ಇಂಗ್ಲಿಷ್ ನ ಬಳಸೋದು, ಬೇರೆ ಬೇರೆ ಭಾಷೆಗಳನ್ನ ಬಳಸೋದು, ಈ ತರ ಮಾಡ್ತಿದ್ದೀರಾ. ದಯವಿಟ್ಟು ಅದನ್ನ ನಿಲ್ಲಿಸಿ, ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಉಳಿಸಿ, ಕನ್ನಡ ಮಾತಾಡ್ತಾ ಇರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಮ್ಮೆ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು.